ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಕುಕಿಂಗ್ ವ್ಲಾಗ್ ಆಗಿರುತ್ತೆ. ರೆಸಿಪಿ ಬಂದು ನಾಟಿ ಸ್ಟೈಲ್ ವೆಜಿಟೇಬಲ್ ಪಲಾವ್. ಸಖತ್ತಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡು ನಾನು ಕ್ಲೀನಾಗಿ ತೊಳೆದು ನೆನೆಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಪಲಾವ್ ಬೇಕಿರೋ ಐಟಮ್ಸ್ನೆಲ್ಲ ನಾನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಂಡು ನಾನು ಫಸ್ಟೇ ಅದನ್ನು ತರಿಯಾಗಿ ರುಬ್ಕೊಂಡ್ಬಿಡ್ತೀನಿ. ಏಕೆಂದರೆ ಮಸಾಲೆ ಫುಲ್ಲು ರೆಡಿ ಆದಮೇಲೆ ಕೈ ಮಿಕ್ಕಬಾರ್ದಂತ. ಅದಕ್ಕೆ 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಸ್ಪೈಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ. ಓಕೆ, ಈಗ ಮೆಣಸುಕಾಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ರೆಡಿಯಾಗಿದೆ, ಫೈನ್ ಪೇಸ್ಟ್ ಆಗಿರಬೇಕು. ಈಗ ನಾನು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೋತಾ ಇದ್ದೀನಿ. ಪಾತ್ರೆಯಲ್ಲಿ ಕೂಡ ಮಾಡ್ಬೋದು, ಚೆನ್ನಾಗೇ ಆಗುತ್ತೆ. ನನಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ನಾನು ಇಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕುಕ್ಕರ್ ಕಾದಿದೆ. ಈಗ 2 to 3 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮಸಾಲೆ ಐಟಮ್ಸ್ ಮೀನ್ಸ್ ಪಲಾವ್ಗೆ ಬೇಕಾಗಿರೋ ಮಸಾಲೆ ಐಟಮ್ಸ್ನೆಲ್ಲ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪಲಾವ್ ಎಲೆ, ಸೋಂಕಾಳು, ಏಲಕ್ಕಿ, ಚಕ್ಕೆ, ಅನಾನಸ್ ಹೂವು ಇಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಘಮ ಬಿಡೋವರೆಗೂ ಹುರ್ಕೊಂಡು ಲೈಟಾಗಿ ಈಗ ನಾನು ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿ ಬಟಾಣಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಿಮ್ಗೆ ಇಷ್ಟವಾದ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಕಾಮನ್ನಾಗಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ನವಿಲುಕೋಸು ಇದನ್ನೆಲ್ಲ ಹಾಕ್ತಾರೆ ಪಲಾವ್ಗೆ. ನನಗೆ ನವಿಲುಕೋಸು ಅಷ್ಟಾಗಿ ಇಷ್ಟ ಆಗಲ್ಲ, ಸೊ ನಾನು ಆ್ಯಡ್ ಮಾಡಿಲ್ಲ. ಈಗ ಸಾಲ್ಟ್ ಮತ್ತು ಅರಶಿನ ಆ್ಯಡ್ ಮಾಡಿ ಅದನ್ನ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ತರಕಾರಿನೆಲ್ಲ. ಲೈಟಾಗಿ ಫ್ರೈ ಮಾಡಾದಮೇಲೆ ಸ್ವಲ್ಪ ಕುಕ್ಕರ್ ಕ್ಲೋಸ್ ಮಾಡಿ, ಕುಕ್ಕರ್ ಲಿಡ್ ವಿತೌಟ್ ರಬ್ಬರ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ ತರಕಾರಿನ. ಬಟಾಣಿ ಎಲ್ಲ ಸ್ವಲ್ಪ ಹಾರ್ಡಿರುತ್ತಲ್ಲ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ. ಆಯಿಲಲ್ಲಿ ಫ್ರೈ ಆದರೆ ವೆಜಿಟೇಬಲ್ಸ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಕಾರಿಗೆಲ್ಲ ಹಿಡ್ಕೊಳ್ಳುತ್ತೆ. ಈಗ ಆವಾಗಲೇ ರುಬ್ಬಿಟ್ಕೊಂಡಿದ್ನೆಲ್ಲ ಪೇಸ್ಟು ಅದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಯಾಕಂದರೆ ನಾವೆಲ್ಲ ಹಸಿದು ಹಾಕಿ ರುಬ್ಬಿರ್ತೀವಲ್ಲ, ಅದಕ್ಕೋಸ್ಕರ. ಈಗ ಅದು ಚೆನ್ನಾಗಿ ಕುದಿಲಿಕ್ಕೋಸ್ಕರ ನಾನು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. 1 2 to 3 ಮಿನಿಟ್ಸ್. ನೋಡಿ ಹೇಗೆ ಕುದೀತಾ ಇದೆ. ಈಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ನಾನು ಬಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಟರ್ ಅಥವಾ ತುಪ್ಪ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಬಟರ್ ಹಾಕಿದ್ರೂ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈಗ ನಾನಿಲ್ಲಿ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಮಸಾಲೆ ಎಲ್ಲ ಕ್ಲೀನಾಗಿ ಕುದ್ದಿದೆ. ಅದಾದಮೇಲೆ ನೀವು ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಈ ಲೋಟ ಯೂಸ್ ಮಾಡಿಕೊಂಡು ಇಷ್ಟು ನೀರು ಹಾಕ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಪಲಾವ್ ಕೂಡ ಚೆನ್ನಾಗಾಗುತ್ತೆ, ಉದ್ರಾಗುತ್ತೆ. ಇಲ್ಲಿ ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಈಗ ನಾನು ಇದನ್ನು ಮತ್ತೆ ಕುದಿಲಿಕ್ಕೆ ಬಿಡ್ತೀನಿ ಲಿಡ್ ಕ್ಲೋಸ್ ಮಾಡಿ. ಏಕೆಂದರೆ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕಿ ವಿಜಿಲ್ ಹೊಡೆಸಿದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿ ಕುದಿಸಿ ಅಕ್ಕಿ ಎಲ್ಲ ಒಂದು ಸ್ವಲ್ಪ ಬೆಂದಿರುತ್ತೆ. ಆಗ ಇನ್ನೊಂದು ಸತಿ ಕೈ ಆಡಿಸಿ ಉಪ್ಪೆಲ್ಲ ಟೇಸ್ಟ್ ನೋಡಿ ಇನ್ನೊಂದು ಸತಿ. ಈಗ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ಹೊಡಿಸ್ತೀನಿ ಅಷ್ಟೇ. ಅಕ್ಕಿನ ನೆನೆಯೋಕೆ ಇಟ್ಟಿದ್ದಕ್ಕೋಸ್ಕರ ಅದು ಬೇಗ ಬೆಂದುಬಿಡುತ್ತೆ, ಸಾಕು 1 ವಿಜಿಲ್ ಹೊಡಿಸಿದ್ರೆ. ಈ ಥರ ಮಾಡೋದ್ರಿಂದ ಪಲಾವ್ ಕೂಡ ಉದುರಾಗಿ ಚೆನ್ನಾಗಾಗುತ್ತೆ, ತಳನೂ ಹಿಡಿಯೋದಿಲ್ಲ. ಒಂದು ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಾಗುತ್ತೆ ಅಂತ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಚೂರು ತಳ ಹಿಡ್ದಿರಲಿಲ್ಲ ಮತ್ತು ಉದುರಾಗಿತ್ತು ರೈಸು. ನನ್ನ ಮನೇಲಿ ಆಲ್ಮೋಸ್ಟ್ ನಾನು ಜಾಸ್ತಿ ಈ ಥರನೇ ಮಾಡೋದು. ನನ್ನ ಹಸ್ಬೆಂಡ್ಗೂ ಇಷ್ಟ, ನನ್ನ ಮಗನಿಗೂ ಇಷ್ಟ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಎಲ್ಲ ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ನೋಡಿ ಹೇಗಿತ್ತು ಕಮೆಂಟ್ ಮಾಡಿ. ನಾನು ಇದಕ್ಕೆ ಮೊಸರು ಬಜ್ಜಿ ಕಾಂಬಿನೇಷನ್, ಆಲ್ಮೋಸ್ಟ್ ಎಲ್ಲ ಕಾಮನ್ನು ಪಲಾವ್ಗೆ ಮೊಸರು ಬಜ್ಜಿನೇ ಸಖತ್ತಾಗಿರುತ್ತೆ. ಸೊ ನಾನು ಅದನ್ನೇ ಮಾಡಿದ್ದೆ, ಸಖತ್ತಾಗಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ,
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.